ಮನುಕುಲದ ಬೆಳಕು. ಋಗ್ವೇದದ ರುಚಿಕೆ, ಆದಿಶಂಕರರ ವಿಮರ್ಶಕಿ, ಸಹಸ್ರಾರಾಬ್ಧಿಗೂ ಮುನ್ನ ಮೇರು ಮಹಿಳೆಯರು, ಮೇರು ನಾರಿಯರು ಎಷ್ಟೋ ಇದ್ದಿಹರು. ನಡುವೆ ಮಿಂಚಿ ಮೆರೆದವರಿಹರು. ಅತ್ತಿಮಬ್ಬೆ, ಅಕ್ಕ, ಅಬ್ಬಕ್ಕ, ಚೆನ್ನವ್ವ, ಝಾನ್ಸಿ, ಮೀರಾ, ಮಲ್ಲವ್ವ, ಚೆನ್ನಭೈರ. ಆದರೂ ನಡುವೆ ನಾರಿಯರು ನಲುಗಿದ್ದು ದಿಟವೇ, ಬಹುದಿಟವೇ. ಕಾರಣವೇನಿಹುದೋ, ಪರದಾಳಿಯೋ, ಪುರುಷ ಪೌರುಷವೋ ನಾನರಿಯೆ. ಒತ್ತಿ ಹಿಡಿಯಲ್ಪಟ್ಟ ಒತ್ತಡಕ್ಕೀಡಾಗಿ ಸತಿಯಾಗಿ ಸತ್ವಹೀನಳಾಗಿ ಬತ್ತಿ ಹೋಗಿದ್ದಳು ಕೆಲಕಾಲ ನಾರಿ. ಅದುಮಿಟ್ಟ ತಂತಿಯು ಒತ್ತಡವ ಬಿಡಲು ಪುಟಿದೇಳದೆ. ಅದು ಏನೋ ಸಹಜವು, ಆದರೆ ಇರಲಿ ನಿಧಾನವು. ಬದಿಯಲ್ಲಿದ್ದವರ ತಿವಿಯದಿರಲಿ, ಜೊತೆಗೆ ತನ್ನತನವ ಬಿಡದೇ ಇರಲಿ. ಆಧುನಿಕ ನಾರಿಗೆ ಹೆಚ್ಚಿದೆ ಅವಕಾಶ, ಅಂತೆಯೇ ಸವಾಲುಗಳ ಆಕಾಶ. ಅದು ಇದು ಸಂಭಾಳಿಸೋ ಬರದಲ್ಲಿ ಮಾಯವಾಗುವ, ಮೇರೆ ಮೀರುವ ಶಂಕೆ. ಕವಲು ದಾರಿಯಿದು ಸಂಭಾಳಿಸೆ ಕಠಿಣ, ಪುರುಷನ ಸಹಕಾರ ಜೊತೆಗಿರಲು ಚೆನ್ನ. ಈರ್ವರೂ ಕೂಡಿ ಮನುಕುಲವ ಬೆಳಗುವರೆ ಇನ್ನ. ಆ